Good morning, students. In the previous class, we discussed about the electric potential, electric potential due to an isolated point charge. So, derivation ಅನ್ನು ನಾವಲ್ಲಿ ಕಲ್ತ್ವಿ. So, second derivation important is expression for electric potential at a point due to a dipole. ಹಾಗಾದರೆ ಡೈಪೋಲಿಂದ ನಮಗೆ ಎಷ್ಟು ಪೊಟೆನ್ಷಿಯಲ್ ಬರ್ತಾ ಇದೆ. ಸೊ ಅಲ್ಲಿ ನಾವು ಒಂದು ಐಸೋಲೇಟೆಡ್ ಪಾಯಿಂಟ್ ಚಾರ್ಜನ್ನು ತೊಗೊಂಡು ಅದರಿಂದ ನಮಗೆ ಪೊಟೆನ್ಷಿಯಲ್ ಎಷ್ಟಿದೆ, ಪೊಟೆನ್ಷಿಯಲ್ ನಥಿಂಗ್ ಬಟ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅಗೇನೆಸ್ಟ್ ದ ಫೀಲ್ಡ್. ಅಂದರೆ ಒಂದು ಫೀಲ್ಡಿಗೆ ಅಗೇನೆಸ್ಟ್ ಆಗಿ ನಾವು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ನಾವು ಬ್ರಿಂಗ್ ಮಾಡೋದ್ರಲ್ಲಿ ಎಷ್ಟು ವರ್ಕ್ ಆಗುತ್ತಲ್ಲ, ದಟ್ ವರ್ಕ್ ಈಸ್ ಕಾಲ್ಡ್ ಆಸ್ ಅ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ವಿ. ಇಲ್ಲಿ ಏನಾಗ್ತಿದೆ ಅಂದರೆ ಅಲ್ಲಿ ಒಂದು ಸಿಂಗಲ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜನ್ನು ತೊಗೊಂಡಿದ್ದೀವಿ ಲಾಸ್ಟ್ ಡೆರಿವೇಷನ್ಸಲ್ಲಿ. ಸೊ ಬಟ್ ಇಲ್ಲಿ ಏನಾಗಿದೆ, ಡೈಪೋಲ್ ಅಂದರೆ ವಿ ನೋ ದ ಡೈ ಮೀನ್ಸ್ two poles nothing but two equal and opposite charges. They are separated by some distance. ಗೊತ್ತಿದೆ, ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ. ದೇ ಆರ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ 2a. ಸೊ ಇಲ್ಲಿ ಎ ಇದೆ, ಹಾಗಾದರೆ ಇದು ಟೋಟಲ್ ಡಿಸ್ಟೆನ್ಸ್ 2a. ದಿಸ್ ಇಸ್ ಓ ಅಂದರೆ ಮಿಡ್ ಪಾಯಿಂಟ್ ಆಫ್ ದಿ ಡೈಪೋಲ್ ಅಂತ ಹೇಳ್ಬೋದು. ಹಾಗಾದರೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಎ ಪ್ಲಸ್ ಎ, ಟೋಟಲ್ ಡಿಸ್ಟೆನ್ಸ್ 2a. ಸೊ ಡೈಪೋಲ್ ಮೊಮೆಂಟ್ ಅಂದರೆ ಇಟ್ ಈಸ್ ಆಲ್ವೇಸ್ ಫ್ರಮ್ negative to positive. The direction of the dipole momentum is always from negative to positive. ಸೊ ಹಾಗಾಗಿ ಇದನ್ನ ನಾವು ಡೈರೆಕ್ಷನ್ ಈ ಥರ ಅಪೋಸಿಟ್ ತೋರಿಸಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ, ಇಲ್ಲೂ ಚಾರ್ಜ್ ಇದೆ, ಇಲ್ಲೂ ಚಾರ್ಜ್ ಇದೆ, ಓಕೆನಾ. ಸೊ ಇಲ್ಲಿಂದ ಎಷ್ಟು ಪೊಟೆನ್ಷಿಯಲ್, ಟೋಟಲ್ ಇಲ್ಲಿಂದ ಇಲ್ಲಿ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ ಪಾಯಿಂಟ್ ಅಲ್ಲಿ, ಇಲ್ಲೆಲ್ಲೋ ಒಂದು ಪಾಯಿಂಟ್ ಪಿ ಅನ್ನು ಕನ್ಸಿಡರ್ ಮಾಡಿದ್ದೀನಿ. ಸೊ ಹಾಗಾದರೆ ಬೋತ್ ಚಾರ್ಜಸ್ಸಿಂದ ಟೋಟಲ್ ಪೊಟೆನ್ಷಿಯಲ್ ಎಷ್ಟು ಬರ್ತಾ ಇದೆ, ಎಲ್ಲಿ ಅಂದರೆ ಈ ಪಾಯಿಂಟಲ್ಲಿ, ಪಾಯಿಂಟ್ ಪಿ ಯಲ್ಲಿ. ಸೊ ಎಷ್ಟಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತಾರೆ, ಡ್ರಾ ಮಾಡ್ಕೋತಾರೆ ಡಿಸ್ಟೆನ್ಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಪಿ ಆ್ಯಂಡ್ ದ ಪ್ಲಸ್ ಕ್ಯೂ ಈಸ್ ಡಿಸ್ಟೆನ್ಸ್ R1. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಪಿ ಆ್ಯಂಡ್ ದ ಮೈನಸ್ ಕ್ಯೂ ಈಸ್ R2. ಓಕೆನಾ. ಹಾಗಾದರೆ ಮಿಡ್ ಪಾಯಿಂಟಿಂದ ಎಷ್ಟಿದೆ ಡಿಸ್ಟೆನ್ಸ್ ಪಾಯಿಂಟಿಗೆ ಅಂದರೆ R ಇದೆ. ಸೊ R1 ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ಪ್ಲಸ್ ಕ್ಯೂ ಚಾರ್ಜ್. R2 ಮೀನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್. ಸೊ ಆರ್ ಅಂದರೆ ಇನ್ ಜನರಲ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮಿಡ್ ಪಾಯಿಂಟ್ ಆಫ್ ದಿ ಡೈಪೋಲ್ ಟು ದ ಪಾಯಿಂಟ್. ಹಾಗಾದರೆ ಟೋಟಲ್ ಇಲ್ಲಿ ಮತ್ತು ಇಲ್ಲಿಂದ ಎಷ್ಟು ಪೊಟೆನ್ಷಿಯಲ್ ಬರ್ತಾ ಇದೆ, ಓಕೆನಾ. ಸೊ ಫಾರ್ ದಟ್ ವಿ ಕನ್ಸಿಡರ್, ಲೆಟ್ ಅಸ್ ಕನ್ಸಿಡರ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಇದು ಡೈಪೋಲ್, ಇದು ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ. ಇಟ್ ಕನ್ಸಿಸ್ಟಿಂಗ್ ಆಫ್ ಟೂ ಚಾರ್ಜಸ್, ಗೊತ್ತಿದೆ ನಮಗೆ, ಪ್ಲಸ್ ಕ್ಯೂ ಮತ್ತು ಮೈನಸ್ ಕ್ಯೂ. ದೇ ಆರ್ ಸೆಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಮೀನ್ಸ್ 2a. The distance between the two dipole is 2a. Then let P be a point. So let us consider a point P which is at a distance R from the center of the dipole. ಇಲ್ಲಿ ಡೈಪೋಲ್ ಇದೆ ಅಂದರೆ ಇದು ಮಿಡ್ ಪಾಯಿಂಟ್ ಯಾವುದು, O. ಇಲ್ಲಿಂದ ಈ ಪಾಯಿಂಟ್ ಪಿಗೆ ಎಷ್ಟಿದೆ ಡಿಸ್ಟೆನ್ಸ್, R ಇದೆ. ಸೊ ನೆಕ್ಸ್ಟ್ ಒನ್ ಈಸ್ ಲೆಟ್ R1 is the distance of a point P from the plus Q. ಹಾಗಾದರೆ ಪ್ಲಸ್ ಕ್ಯೂ ಚಾರ್ಜಿಂದ ಪಾಯಿಂಟ್ ಪಿಗೆ ಟೋಟಲ್ ಡಿಸ್ಟೆನ್ಸ್ ಈಸ್ R1. ದೆನ್ R2 is the distance of a point and the minus Q. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, R2. ಸೊ ಹಾಗಾದರೆ ಇಲ್ಲಿಂದ ಎಷ್ಟು ಪೊಟೆನ್ಷಿಯಲ್ ಬರ್ತಾ ಇದೆ, ಪ್ಲಸ್ ಮೈನಸ್ ಕ್ಯೂ ಚಾರ್ಜಿಂದ ಟೋಟಲ್ ಪೊಟೆನ್ಷಿಯಲ್ ಎಷ್ಟು ಬರ್ತಾ ಇದೆ. ಸೊ ಎರಡನ್ನೂ ನಾವು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಪಿ ಡ್ಯೂ ಟು ಎ ಡೈಪೋಲ್ ಅದು ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಪ್ಲಸ್ ಕ್ಯೂ ಇಂದ ಬರೋ ಪೊಟೆನ್ಷಿಯಲ್ ಎಷ್ಟು, ದಟ್ ಈಸ್ ಕಾಲ್ಡ್ ಎಸ್ V1. ಸೊ ಮೈನಸ್ ಕ್ಯೂ ಇಂದ ಪೊಟೆನ್ಷಿಯಲ್ ಎಷ್ಟು ಬರ್ತಾ ಇದೆ, V2. Then the total potential at a point P due to the dipole is, ಹಾಗಾದರೆ ಟೋಟಲ್ ಡೈಪೋಲಿಂದ ನಮಗೆ ಟೋಟಲ್ ಪೊಟೆನ್ಷಿಯಲ್ ಎಷ್ಟಿದೆ ಅಂದರೆ V is equal to 1/4πε0. ಈಕ್ವೇಷನ್ ಹೆಂಗೆ ಬರುತ್ತೆ ಅಂದರೆ, V1 ಮೀನ್ಸ್ ಪೊಟೆನ್ಷಿಯಲಿ ಫಾರ್ಮುಲಾ 1/4πε0 Q ಡಿವೈಡೆಡ್ ಬೈ R ಅಂತ ಹೇಳ್ತೀವಿ. ಓಕೆ. ಸೊ ನಮಗಲ್ಲಿ ಎಲೆಕ್ಟ್ರಿಕ್ ಫೋರ್ಸು 1/4πε0 Q1 Q2 ಡಿವೈಡೆಡ್ ಬೈ R² ಅಂತ ಬಂತು. ನೆಕ್ಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಬಂತು, 1/4πε0 Q ಡಿವೈಡೆಡ್ ಬೈ R² ಅಂತ ಬಂತು. ಬಟ್ ಪೊಟೆನ್ಷಿಯಲ್ ಅಂತ ಬಂದಾಗ 1/4πε0 Q ಡಿವೈಡೆಡ್ ಬೈ R ಅಂತ ಹೇಳ್ತೀವಿ. ಓಕೆ, ಅಲ್ಲಿ R² ಇದೆ, ನೆಕ್ಸ್ಟು Q ಹೊರಟೋಯ್ತು ಎಲೆಕ್ಟ್ರಿಕ್ ಫೀಲ್ಡಿಗೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಅಂತ ಬಂದಾಗ ನಮಗಲ್ಲಿ R² ಇದ್ದಿದ್ದು R ಆಗುತ್ತೆ, ಓಕೆನಾ. ಸೊ ಇಲ್ಲಿ V1 ಆಗಿರೋದ್ರಿಂದ ಡಿಸ್ಟೆನ್ಸು R1 ಅಂತ ಬರೀಬೇಕು. ನೆಕ್ಸ್ಟ್ ಸಿಮಿಲರ್ಲಿ V2 ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜಿಂದ ಎಷ್ಟು ಬರ್ತಾ ಇದೆ, 1/4πε0 ಮೈನಸ್ ಕ್ಯೂ ಡಿವೈಡೆಡ್ ಬೈ R2 ಅಂತ ಬರೀಬೋದು. ಬಿಕಾಸ್ ಮೈನಸ್ ಕ್ಯೂ ಇಂದ ಡಿಸ್ಟೆನ್ಸ್ ಎಷ್ಟಿದೆ ಅಲ್ಲಿ, R2 ಮೈನಸ್ ಇದೆ. ಸೊ ಹಾಗಾಗಿ ಮೈನಸ್ ಕ್ಯೂ ಡಿವೈಡೆಡ್ ಬೈ R2. ಇವೆರಡನ್ನೂ ಆ್ಯಡ್ ಮಾಡಿದ ನನಗೆ ಟೋಟಲ್ ಏನಾಗುತ್ತಾವ ಪೊಟೆನ್ಷಿಯಲ್ V is equal to V1 ಪ್ಲಸ್ V2. ಸೊ ಎರಡರಲ್ಲೂ ಕಾಮನ್ ಏನು, 1/4πε0 ಕಾಮನ್ ತೆಗಿರಿ. ಸೊ ಫಸ್ಟ್ V1 ಇರೋದ್ರಿಂದ ಇಲ್ಲಿ Q ಡಿವೈಡೆಡ್ ಬೈ R1, ಓಕೆನಾ. Q1 ಅಂತ ಬರೀಬಾರ್ದು ಬಿಕಾಸ್ ಇದು ಪ್ಲಸ್ ಕ್ಯೂ, ದಿಸ್ ಇಸ್ ಮೈನಸ್ ಕ್ಯೂ. ನೆಕ್ಸ್ಟ್ ಮೈನಸ್ ಕ್ಯೂ ಇರೋದ್ರಿಂದ 1/4πε0 ಅಲ್ಲಿ ಕಾಮನ್, ಇವೆರಡರಲ್ಲೂ ಕಾಮನ್ 1/4πε0, ರಿಮೈನಿಂಗ್ ಈಸ್ ಮೈನಸ್ ಕ್ಯೂ ಡಿವೈಡೆಡ್ ಬೈ R2.
ದಿಸ್ ಈಸ್ ದ ಟೋಟಲ್ ಪೊಟೆನ್ಷಿಯಲ್. ಸೊ ಆಗೇನು ಎರಡರಲ್ಲೂ ಕಾಮನ್ ತೆಗೆದ್ರೆ Q ಡಿವೈಡೆಡ್ ಬೈ 4πε0 ಇಂಟು 1/r1 ಮೈನಸ್ 1/r2. ಓಕೆನಾ? ನಿಮಗೆ ಫಸ್ಟ್ ಏನು ಬರ್ಕೋಬೇಕು, ಪೊಟೆನ್ಷಿಯಲ್ ಎಷ್ಟಿದೆ, ಪೊಟೆನ್ಷಿಯಲ್ ಫಾರ್ಮುಲಾ V ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ R ಅಂತ ಬರೀಬೇಕು. R² ಅಂತ ಬರೆದ್ರೆ ಅದೇನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ. ಬರೀ ಜಸ್ಟ್ R ಅಂತ ಬರೆದ್ರೆ ಪೊಟೆನ್ಷಿಯಲ್ ಫಾರ್ಮುಲಾ ಆಗುತ್ತೆ. ಓಕೆನಾ? ನಾವು ಫ್ರಮ್ ದ ಲಾ ಆಫ್ ಕೊಸೈನನ್ನು ಯೂಸ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾನು R1 ಮತ್ತು R2ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 1/r1 ಮೈನಸ್ 1/r2 ಅಂತಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ 1/r1 ದೆನ್ 1/r2. ಈ ಎರಡನ್ನೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಯೂಸ್ ಲಾ ಆಫ್ ಕೊಸೈನ್ ರೂಲನ್ನು ಅಪ್ಲೈ ಮಾಡಬೇಕು. ಸೊ ಕೊಸೈನ್ ರೂಲಲ್ಲಿ ಏನು ಹೇಳುತ್ತೆ ಅಂದರೆ, ಸೊ ನೋಡಿ ಇಲ್ಲೊಂದು ಟ್ರಯಾಂಗಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಈಸ್ C, this is A, this is B. A, B, C ಟ್ರಯಾಂಗಲ್. ಸೊ ಲಾ ಆಫ್ ಕೊಸೈನ್ ರೂಲನ್ನು ಅಪ್ಲೈ ಮಾಡುವಾಗ ಇಲ್ಲಿ ಏನು ಮಾಡಬೇಕು, A² ಇಸ್ ಈಕ್ವಲ್ ಟು ಅದರ ಅಪೋಸಿಟ್ ಯಾವುದಿದೆ B² ಮತ್ತು ಇನ್ನೊಂದು ಯಾವುದಿದೆ C² ಮೈನಸ್ 2AB cos θ ಅಂತ ಬರೀತಾರೆ. ದಿಸ್ ಈಸ್ ದ ಲಾ ಆಫ್ ಕೊಸೈನ್. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ, ಈ ಹಾಫ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿ. ಇದು ಹಾಫ್ ಟ್ರಯಾಂಗಲ್, ದೇರ್ ಆರ್ 2 ಟ್ರಯಾಂಗಲ್ಸ್ ಇದೆಯಲ್ಲ, ಇದರಲ್ಲಿ ಹಾಫ್ ಕನ್ಸಿಡರ್ ಮಾಡಿ. ಸೊ ಅಲ್ಲೇನು ಬರೀತಿದ್ದಾನು, R1² ಇಸ್ ಈಕ್ವಲ್ ಟು ರಿಮೈನಿಂಗ್ ಉಳಿದಿದ್ದು ಯಾವುದು R², ಇನ್ನೊಂದು ಸೈಡ್ ಯಾವುದಿದು A² ಮೈನಸ್ 2RA cos θ ಅಂತ ಬರೆದ್ರೆ ದಿಸ್ ಈಸ್ ದ ಲಾ ಆಫ್ ಕೊಸೈನಿಂದ ನಾವು ಬರ್ದಂಗಾಯಿತು. ಓಕೆನಾ? R1² ಇಸ್ ಈಕ್ವಲ್ ಟು ಇದರ ಅಪೋಸಿಟ್ ಯಾವುದಿದೆ R ಇದೆ, R², ಇನ್ನೊಂದು ಯಾವುದಿದೆ ಸೈಡು A². ಓಕೆ, R² ಪ್ಲಸ್ A² ಮೈನಸ್ 2RA cos θ. ದಿಸ್ ಇಸ್ ಈಕ್ವೇಷನ್ 2. ಸೊ ದಿಸ್ ಈಸ್ R1 ಆಯಿತು. ನೆಕ್ಸ್ಟ್ ಇನ್ ಹಾಫ್ ಟ್ರಯಾಂಗಲ್ ನೋಡಿ, ಯಾಕಂದರೆ ಇಲ್ಲಿ ಆ್ಯಂಗಲ್ θ ಇರೋದ್ರಿಂದ ನಾನು 2RA cos θ ಅಂತ ಬರೆದೆ. ಓಕೆನಾ? ನೆಕ್ಸ್ಟ್ ಅದೇ ಥರ R2² ಫೈಂಡ್ ಔಟ್ ಮಾಡಬೇಕೀಗ ನಾನು. R2² ಅಂದರೆ ನೀವು ಆರಾಮ್ಸೆ ಹೇಳ್ಬೋದು, ಇದರ ಅಪೋಸಿಟ್ ಯಾವುದಿದೆ R ಇದೆ. R² ಪ್ಲಸ್ A² ಮೈನಸ್ 2RA ಸೇಮ್ ಕಾಸ್ θ ಅಂತ ಬಟ್ ಇಲ್ಲಿ θ ಇದೆನಾ 180 ಮೈನಸ್ θ ಇದೆ. ನೋಡಿ ದಿಸ್ ಇಸ್ ಸ್ಟ್ರೇಟ್ ಲೈನ್ ಅಂದರೆ ಎಷ್ಟು 180 ಡಿಗ್ರಿ. ಇದರಲ್ಲಿ θ ಆಲ್ರೆಡಿ ಇಷ್ಟಿದೆ. ಓಕೆನಾ? ಇನ್ನು ರಿಮೈನಿಂಗ್ ಪಾರ್ಟ್ ಏನು 180ಲಿ ಮೈನಸ್ θ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಇದು. ಓಕೆ, ಅಂಡರ್ಸ್ಟ್ಯಾಂಡ್? ನೋಡಿ ಅಲ್ಲಿ ಟೋಟಲ್ ಸ್ಟ್ರೇಟ್ ಲೈನ್ ಹಿಂಗಿದೆ, ಇದರಲ್ಲಿ ಪಾರ್ಟ್ θ ಹೋಗಿದೆ. ಹಾಗಾದರೆ ಇದು ಉಳಿದಿದ್ದೇನಿದು 180 ಮೈನಸ್ θ ಅಂತ ಬರಿಬೇಕು. ಓಕೆನಾ? ಸೊ ಹಾಗಾದರೆ R2² ಇಸ್ ಈಕ್ವಲ್ ಟು R² ಪ್ಲಸ್ A² ಮೈನಸ್ 2RA cos θ ಅಂತ ಬರಿಬಾರ್ದು, 180 ಮೈನಸ್ θ ಅಂತ ಬರ್ಕೋಬೇಕು. ಓಕೆನಾ? ಈಗ ನಾವು 180 ಮೈನಸ್ θ ಅಂದರೆ ಯಾವ ಕ್ವಾಡ್ರೆಂಟು ನಾನು ನಿಮಗೆ ಲಾಸ್ಟ್ ಮಾಡುವಾಗ ಹೇಳಿದ್ದೀನಿ. ದಿಸ್ ಇಸ್ 180 ಅಂದರೆ 180 ಮೈನಸ್ θ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಮತ್ತು ಕೊಸೈನ್ಸು ಪಾಸಿಟಿವ್ ಇರುತ್ತೆ, ರಿಮೈನಿಂಗ್ ಎಲ್ಲ ನೆಗೆಟಿವ್ ಇರುತ್ತೆ. ಓಕೆನಾ? ಹಾಗಾದರೆ ಕಾಸ್ 180 ಇದ್ದಾಗ ಕಾಸ್ ಆಗೇ ಇರುತ್ತೆ. ಓಕೆನಾ? ಕಾಸ್ 180 ಮೈನಸ್ θ ಇದ್ದಾಗ ಕಾಸ್ ಆಗೇ ಇರುತ್ತೆ, ಬಟ್ ನೆಗೆಟಿವ್ ಬರುತ್ತೆ. ಬಿಕಾಸ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ. ಸೊ ಹಾಗಾಗಿ ಕಾಸ್ 180 ಮೈನಸ್ θ ವ್ಯಾಲ್ಯೂ ಇಸ್ ಮೈನಸ್ ಕಾಸ್ θ. ನೆನ್ಪಿಟ್ಕೊಳ್ಳಿ, ಇದೆಲ್ಲ ಮಾಡಬೇಕು ಅಂತೇನಿಲ್ಲ. ಸೊ ಇದು ರೂಲು, ಬಟ್ ಆನ್ ದ ಬೇಸಿಸ್ ಆಫ್ ದಟ್ ರೂಲ್ ದ ಕಾಸ್ 180 ಮೈನಸ್ θ ಇಸ್ ಮೈನಸ್ ಕಾಸ್ θ. ಸೊ ಅಲ್ಲಿ ವ್ಯಾಲ್ಯೂ ಹಾಕೊಳ್ಳಿ. R2² ಇಸ್ ಈಕ್ವಲ್ ಟು R² ಪ್ಲಸ್ A² ಮೈನಸ್ ಇಂಟು ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 2RA cos of 180 minus θ is minus cos θ. So finally R2² is equal to R² plus A² minus into minus plus 2RA cos θ ಅಂತ ಬಂತು. This is equation number 3. ಓಕೆ, ಈಕ್ವೇಷನ್ 2 ಗೊತ್ತಾಯ್ತಾ? ಸೊ ಲಾ ಆಫ್ ಕೊಸೈನನ್ನು ಯೂಸ್ ಮಾಡಿದಾಗ R1² is equal to R² plus A² minus 2RA cos θ. ನೆಕ್ಸ್ಟ್ R2² is equal to R² plus A² minus 2RA cos 180 minus θ. ದಿಸ್ ಇಸ್ ಫ್ರಮ್ ದ ಲಾ ಆಫ್ ಕೊಸೈನ್. 180 ಮೈನಸ್ θ ಇಸ್ ಮೈನಸ್ ಕಾಸ್ θ ಅಂತ ತೊಗೊಂಡು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ತೊಗೊಂಡಾಗ ಈ ಈಕ್ವೇಷನ್ ಬಂತು. ಈಗ ನಾನು ಏನು ಮಾಡ್ತಿದ್ದೀನಿ, ಈಕ್ವೇಷನ್ 2ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಈಕ್ವೇಷನ್ 2 ಏನಿದೆ, R1² ಇಸ್ ಈಕ್ವಲ್ ಟು R² ಪ್ಲಸ್ A² ಮೈನಸ್ 2RA ಕಾಸ್ θ ಅಂತ ಇದೆ. ಓಕೆನಾ? ಸೊ ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ಕಾಮನನ್ನು ತೆಗಿತಾ ಇದ್ದೀನಿ. ಏನು ಕಾಮನ್ ತೆಗಿತಾ ಇದ್ದೀನಿ, R1² ಇಸ್ ಈಕ್ವಲ್ ಟು R² ಕಾಮನ್ ತೆಗೀರಿ. ಟೇಕ್ R² ಆಸ್ ಎ ಕಾಮನ್. R² ತೆಗೆದ್ರೆ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಬಿಕಾಸ್ ಏನನ್ನು ಕಾಮನ್ ತೆಗಿತೀವೋ ಅದನ್ನು ಡಿವೈಡ್ ಮಾಡ್ತಾ ಹೋಗಿ, ನಿಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಏನು ಕಾಮನ್ ತೆಗಿತಿದ್ದೀನಿ, R² ಕಾಮನ್ ತೆಗಿತಿದ್ದೀನಿ. ಬೇಕಾದ್ರೆ ಸೈಡಲ್ಲಿ ಬರ್ಕೋಬೇಕು.
r1 ಸ್ಕ್ವೇರ್ ಇಸ್ ಈಕ್ವಲ್ ಟು ಇದರಲ್ಲಿ ಏನನ್ನು ಕಾಮನ್ ತೆಗಿತೀವಲ್ಲ ಅದನ್ನು ಡಿವೈಡ್ ಮಾಡಬೇಕು. ಆರ್ ಸ್ಕ್ವೇರ್, ನಾನೀಗ ಆರ್ ಸ್ಕ್ವೇರನ್ನು ಕಾಮನ್ ತೆಗಿತಿದ್ದೀನಿ, ಆರ್ ಸ್ಕ್ವೇರ್ ಡಿವೈಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಓಕೆನಾ, ಮೈನಸ್ 2ra ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಏನನ್ನು ನಾವು ಕಾಮನ್ ತೆಗಿತೀವಲ್ಲ ಅದನ್ನು ಜಸ್ಟ್ ಡಿವೈಡ್ ಮಾಡ್ತಾ ಹೋಗಿ. ನೋಡಿ, ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಅಲ್ಲಿ 1 ಉಳಿಯುತ್ತೆ. ನೆಕ್ಸ್ಟ್ ಟರ್ಮ್ ಏನು ಉಳಿಯುತ್ತೆ? ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ನೋಡಿ, ಮೈನಸ್ 2ra ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತಿದೆ. 1 ಟೈಮ್ ಆರ್ ಕ್ಯಾನ್ಸಲ್ ಆಯ್ತು, ಮೇಲ್ಗಡೆ ಏನು ಉಳಿತಾವಾಗ ಮೈನಸ್ 2a ಕಾಸ್ ಥೀಟಾ. ಸೊ ನೆನ್ಪಿಟ್ಕೊಳ್ಳಿ, ಡಿವೈಡೆಡ್ ಬೈ ಆರ್ ಉಳಿಯುತ್ತೆ, ಆರ್ ಸ್ಕ್ವೇರ್ ಉಳಿಯಲ್ಲ. ಯಾಕಂದರೆ ಇಲ್ಲಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮಾಡಿದ್ರೆ 1 ಟೈಮ್ ಆರ್ ಕ್ಯಾನ್ಸಲ್ ಆಗುತ್ತೆ. ಸೊ ಯೂಶ್ವಲಿ ನಾವು ಕಾಮನ್ ತೆಗಿಯುವಾಗ ಡೈರೆಕ್ಟಾಗಿ ಗೊತ್ತಾಗದೇ ಇದ್ದರೆ ಯಾವ ಟರ್ಮನ್ನು ಕಾಮನ್ ತೆಗಿತೀವೋ ಆ ಟರ್ಮನ್ನು ನಾವು ಏನು ಮಾಡಬೇಕು, ಡಿವೈಡ್ ಮಾಡ್ತಾ ಹೋಗಬೇಕು. ಎಲ್ಲ ಈಚ್ ಟರ್ಮಿಗೆ ಡಿವೈಡ್ ಮಾಡ್ತಾ ಹೋಗಬೇಕು. ಹಿಯರ್ ಐ ನೆಗ್ಲೆಕ್ಟ್ ದಿಸ್ ಒನ್, ಇದನ್ನು ನಾನು ನೆಗ್ಲೆಕ್ಟ್ ಮಾಡ್ತೀನಿ ಬಿಕಾಸ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎ ಅಲ್ವಾ. ಸೊ ಡಿಸ್ಟೆನ್ಸ್ ನೋಡಿ, ಆರ್ ಡಿಸ್ಟೆನ್ಸ್ ಯಾವುದು? ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಅನ್ನು ಮಿಡ್ ಪಾಯಿಂಟ್. ಇದು ಜಾಸ್ತಿ ಇದೆ, ಲೆಂತ್ ಉದ್ದ ಇದೆ, ಯಾವುದು? ಆರ್. ಎ ಲೆಂತ್ ಎಷ್ಟಿದೆ? ಕಡಿಮೆ ಇದೆ. ನೋಡಿ, ಇದು ಡಿಸ್ಟೆನ್ಸ್ ಜಾಸ್ತಿ, ಇದು ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಆರ್ ಈಸ್ ಗ್ರೇಟರ್ ದ್ಯಾನ್ ಎ ಇರೋದ್ರಿಂದ ಐ ಕ್ಯಾನ್ ನೆಗ್ಲೆಕ್ಟ್, ಯಾಕಂದರೆ ಇಲ್ಲಿ ಎ ಮೇಲಿದೆ, ಯಾಕಂದರೆ ಎ ವೆರಿ ಲೆಸ್, ಆರ್ ಕೆಳಗಿದೆ. ಸೊ ಇದನ್ನು ನಾನು ನೆಗ್ಲೆಕ್ಟ್ ಮಾಡ್ತಿದ್ದೀನಿ, ಓಕೆನಾ. ವಿ ಕ್ಯಾನ್ ನೆಗ್ಲೆಕ್ಟ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ರಿಮೈನಿಂಗ್ ಏನು ಉಳಿತಾವಾಗ r1 ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ 1, ಇದು ನೆಗ್ಲೆಕ್ಟ್ ಮಾಡಿದ್ರೆ ಉಳಿಯೋದೇನು? 2a ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್ ಉಳಿಯುತ್ತೆ ನನಗೆ, ಓಕೆನಾ. ನಾವು ಈಗ ನನಗೆ r1 ಸ್ಕ್ವೇರ್ ಬೇಡ, ನನಗೇನು ಬೇಕೀಗ? r1 ಬೇಕು. ಬಿಕಾಸ್ ಈಕ್ವೇಷನ್ 1ಅಲ್ಲಿ ನೋಡಿ, ಈಕ್ವೇಷನ್ 1 ಅಬ್ಸರ್ವ್ ಮಾಡಿ, v ಈಸ್ ಈಕ್ವಲ್ ಟು q ಡಿವೈಡೆಡ್ ಬೈ 4πε0 1/r1 ಅಂತಿದೆ. ಸೊ ನನಗೆ ವ್ಯಾಲ್ಯೂ ಏನು ಬೇಕು? r1 ಸ್ಕ್ವೇರ್ ಬೇಡ, r1 ಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಇಲ್ಲಿ r1 ಸ್ಕ್ವೇರನ್ನು r1ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು. ಸ್ಕ್ವೇರಿಂಗ್ ಮಾಡಿದಾಗ r1 ಆಗುತ್ತೆ, ರೂಟ್ 2 ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಇಲ್ಲೂ ಅಷ್ಟೇ, ರೂಟ್ 2 ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಆರ್ ಉಳಿಯುತ್ತೆ. ಬಟ್ ಇಲ್ಲಿ ಇದಕ್ಕೇನಾಗುತ್ತೆ? ರೂಟ್ ಬರುತ್ತೆ. ಆ ರೂಟ್ ಬದಲು ನಾನೇನು ಮಾಡ್ತಿದ್ದೀನಿ ಅಂದರೆ 1/2 ಅಂತ ಬರ್ಕೋತಾ ಇದ್ದೀನಿ, ಬರ್ಕೋಬೋದಲ್ವಾ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ತೆಗೆದು 1/2 ಅಂತ ಬರಿತಾ ಇದ್ದೀನಿ ಬಿಕಾಸ್ ಐ ವಾಂಟ್ r1. ಸೊ ಇಲ್ಲಿ r1 ಸ್ಕ್ವೇರ್ ಇದೆ, r1 ಸ್ಕ್ವೇರನ್ನು ರಿಮೂವ್ ಮಾಡಬೇಕಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ರೂಟ್ 2 ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಹಿಯರ್ ಆಲ್ಸೋ ರೂಟ್ 2 ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಈ ಟರ್ಮಿಗೂ ಕೂಡ ರೂಟ್ ಬರುತ್ತೆ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ದ ರೂಟ್ 2 ಐ ಕ್ಯಾನ್ ರೈಟ್ 1/2, ಓಕೆನಾ. ನಾವು ಐ ವಾಂಟ್ ದ ವ್ಯಾಲ್ಯೂ ಆಫ್ 1/r1. ಸೊ ನನಗೆ r1 ವ್ಯಾಲ್ಯೂ ಇದೆ, ಬಟ್ ನನಗೇನು ಬೇಕಾಗಿದೆ? ಈಕ್ವೇಷನಿಗೆ 1/r1 ಬೇಕು. ಸೊ ನಾನೇನು ಮಾಡ್ತಿದ್ದೀನಿ? 1/r1 ಕೆಳಗಡೆ ತೊಗೊಂಬಂದೆ ಡಿನಾಮಿನೇಟ್ರಿಗೆ, ಈಸ್ ಆಲ್ಮೋಸ್ಟ್ ಈಕ್ವಲ್ ಟು, ಇದು ಕೆಳಗಡೆ ಬರುತ್ತೆ ಅವಾಗ 1/r. ಸೊ ಇದು ಕೆಳಗಡೆ ಬರುತ್ತೆ ಆವಾಗ 1/2a ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್. ಮೇಲ್ಗಡೆ ಇರೋದು ಕೆಳಗಡೆ ಡಿನಾಮಿನೇಟರ್ ಬಂದಾಗಲ್ಲಿ ಮೈನಸ್ ಆಗುತ್ತೆ, ಬಿಕಾಸ್ ಮೇಲ್ಗಡೆ ಇದ್ದರೆ ಪ್ಲಸ್ ಆಗುತ್ತೆ, ಕೆಳಗಡೆ ಬಂದರೆ ಅದು ಮೈನಸ್ ಆಗುತ್ತೆ, ಓಕೆನಾ. ನಾವು ಅಪ್ಲೈಯಿಂಗ್ ದ ಬೈನಾಮಿಯಲ್ ಥಿಯರಮ್ ಬೈನಾಮಿಯಲ್ ಥಿಯರಮ್ ಅಪ್ಲೈ ಮಾಡಿದ್ರೆ 1 ಮೈನಸ್ x ಟು ದಿ ಪವರ್ ಆಫ್ n ಈಸ್ ಈಕ್ವಲ್ ಟು 1nx, 1 ಮೈನಸ್ nx ಅಂತ. ದಿಸ್ ಈಸ್ ಫ್ರಮ್ ದ ಬೈನಾಮಿಯಲ್ ಥಿಯರಮ್. 1 ಮೈನಸ್ ನೋಡಿ 1 ಇದೆ, ಮೈನಸ್ ಎಕ್ಸ್ ಪ್ಲೇಸಲ್ಲಿ ಏನಿದೆ? 2a ಕಾಸ್ ಥೀಟಾ ಬೈ ಆರ್ ಇದೆ, ಎನ್ ಪ್ಲೇಸಲ್ಲಿ ಮೈನಸ್ 1/2 ಇದೆ. ಸೊ ಈ ಫಾರ್ಮುಲಾಗೆ ಹಾಕಬೇಕು. ಅವಾಗ ಏನಾಗುತ್ತೆ? 1/r1 ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಆರ್. ನೋಡಿ 1ಗೆ 1 ಇದೆ, ಮೈನಸ್ ಎನ್ ಪ್ಲೇಸಲ್ಲಿ ಏನಿದೆ? ಮೈನಸ್ 1/2, ಮೈನಸ್ ಇಂಟು ಮೈನಸ್ 1/2 ಬರ್ಕೊಳ್ಳಿ ಬೇಕಿದ್ರೆ. ನೆಕ್ಸ್ಟ್ ಎನ್ ಆಯಿತಾ. ಎಕ್ಸ್ ವ್ಯಾಲ್ಯೂ ಏನಿದೆ? 2a ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್. ಸೊ ನಿಮಗೆ ಅರ್ಥ ಆಗದೇ ಇದ್ರೆ ಇನ್ನೊಂದು ಸರಿ ನೋಡಿ, ಇಲ್ಲಿ ಫಾರ್ಮುಲಾ 1 ಮೈನಸ್ x ಟು ದಿ ಪವರ್ ಆಫ್ n